ಯುದ್ಧದ ಬಿಸಿ ಏಟಿಗೆ ಗುಡಿಬಂಡೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಅನಿಲ ಪೂರೈಕೆ ವ್ಯವಸ್ಥೆಯಲ್ಲಿ ಉಂಟಾದ ವ್ಯತ್ಯಯದ ಹಿನ್ನೆಲೆ ಅದರ ಪರಿಣಾಮಗಳು ಈಗ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗೋಚರವಾಗತೊಡಗಿವೆ. ಅದರ ಭಾಗವಾಗಿ ಗುಡಿಬಂಡೆ ತಾಲೂಕಿನಲ್ಲಿಯೂ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತಾಲೂಕಿನ ಹಲವು ಮನೆಗಳು ಮತ್ತು ಸಣ್ಣ ವ್ಯಾಪಾರಸ್ಥರು ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪೂರೈಕೆ ಕಡಿಮೆಯಾದ ಕಾರಣ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅನಿಲ ಏಜೆನ್ಸಿಗಳಲ್ಲಿ ಈಗಾಗಲೇ ಬುಕ್ ಮಾಡಿಕೊಂಡಿರುವವರಿಗೆ ಮಾತ್ರ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತಿದ್ದು, ಹೊಸದಾಗಿ ಬುಕ್ಕಿಂಗ್ ಮಾಡಲು ಬಂದಿರುವ ಜನರಿಗೆ ನಿರಾಶೆ ಎದುರಾಗುತ್ತಿದೆ. ಬೆಳಗಿನ ಜಾವದಿಂದಲೇ ತಾಲೂಕಿನ ವಿವಿಧ ಹಳ್ಳಿಗಳಾದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾಮಾನ್ಯ ಸಾರ್ವಜನಿಕರು ಸಿಲಿಂಡರ್ ಬುಕ್ಕಿಂಗ್ ಮಾಡಲು ಪಟ್ಟಣದ ಅನಿಲ ಏಜೆನ್ಸಿಗಳ ಮುಂದೆ ಹಲವರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದರೂ ಸರ್ವರ್ ಸಮಸ್ಯೆ ಉಂಟಾಗಿ ಬುಕ್ಕಿಂಗ್ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದರಿಂದ ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಊಟ ನೀರು ಬಿಟ್ಟು ಇಲ್ಲಿ ಸಾಲಿನಲ್ಲಿ ನಿಂತಿದ್ದೇವೆ, ಆದರೆ ಸರ್ವರ್ ಸಮಸ್ಯೆಯಿಂದ ಬುಕ್ಕಿಂಗ್ ಆಗುತ್ತಿಲ್ಲ, ಸಿಲಿಂಡರ್ ಸಿಗುತ್ತದೆಯೋ ಇಲ್ಲವೋ ಎಂಬ ಸಾರ್ವಜನಿಕರಲ್ಲಿ ಭಯ ಮೂಡಿಸಿದೆ. ಇನ್ನು ಅನಿಲ ಪೂರೈಕೆ ಸಂಸ್ಥೆಗಳ ಬಳಿ ಇರುವ ದಾಸ್ತಾನು ಸಿಲಿಂಡರ್ಗಳು ಇರುವಷ್ಟು ದಿನ ಮಾತ್ರ ಪೂರೈಕೆ ಮುಂದುವರಿಯುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಆತಂಕ ವ್ಯಕ್ತವಾಗುತ್ತಿದೆ. ವಿಶೇಷವಾಗಿ ಮನೆಗಳಲ್ಲಿ ಅಡುಗೆ ಮಾಡಲು ಅನಿಲವೇ ಪ್ರಮುಖವಾಗಿ ಬಳಸಲಾಗುತ್ತಿರುವ ಹಿನ್ನೆಲೆ ಪೂರೈಕೆ ನಿಂತರೆ ಜನರಿಗೆ ತೀವ್ರ ತೊಂದರೆ ಎದುರಾಗಲಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಜನರು ಮತ್ತು ಹಳೆಯ ಕಾಲದಂತೆ ಸೌದೆ ಒಲೆ ಅಥವಾ ಮರದ ಇಂಧನ ಬಳಸಿ ಅಡುಗೆ ಮಾಡುವ ಪರಿಸ್ಥಿತಿಗೆ ತಲುಪುವ ಸಾಧ್ಯತೆ ಇದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅನಿಲ ಪೂರೈಕೆ ಸಂಸ್ಥೆಗಳು ಕೂಡಲೇ ಸಮಸ್ಯೆಯ ಗಂಭೀರತೆಯನ್ನ ಅರಿತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಿಲಿಂಡರ್ ಪೂರೈಕೆಯನ್ನ ಸಾಮಾನ್ಯ ಸ್ಥಿತಿಗೆ ತರುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಲ್ಲ ಯಾವುದೇ ಒಂದು ಗ್ಯಾಸ್ ಕಂಪನಿಗಳಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಏನು ಇವಾಗ ಏನು ನಡೀತಾ ಇರುವಂತ ಯುದ್ಧದ ಒಂದು ಕಾರಣದಿಂದ ಇವತ್ತು ಗ್ಯಾಸ್ ಸ್ವಲ್ಪ ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ. ದಯವಿಟ್ಟು ಎಲ್ಲರೂ ನಮ್ಮ ಏನು ಗ್ಯಾಸ್ ಏನು ಕನ್ಸ್ಯೂಮರ್ಸ್ ಏನಿದ್ದಾರೆ ದಯವಿಟ್ಟು ಸಹಕರಿಸಬೇಕು. ಯಾಕಂದ್ರೆ ಈಗಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರಿಂದ ಸ್ವಲ್ಪ ಗ್ಯಾಸ್ ಬರೋದು ತಡವಾಗ್ತಾ ಇದೆ. ಅದರಲ್ಲಿ ಸರ್ವರ್ ತುಂಬಾ ಕೈ ಕೊಡ್ತಾ ಇದೆ. ಸರ್ವರ್ ಕೈ ಕೊಡೋದ್ರಿಂದ ಯಾವುದೇ ಒಂದು ರೀಫಿಲ್ ಕೊಡೋಕೆ ಆಗ್ತಾ ಇಲ್ಲ, ಯಾವುದೇ ಒಂದು ಬುಕಿಂಗ್ಸ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಯಾಕಂದ್ರೆ ಇವಾಗ ಒಂದೇ ಸರಿ ಇವಾಗ ಏನು ಕಾರಣ ಆಗಿದೆ ಅಂದ್ರೆ ಇವಾಗ ಏನು ಈ ಇಶ್ಯೂ ಇವಾಗ ಎಲ್ಲ ಮೀಡಿಯಾಗಳೆಲ್ಲ ಬಂದಿರೋದ್ರಿಂದ ಗ್ಯಾಸ್ ಅಭಾವ ಆಗಿರೋದೆ ಅಂತ ಯಾವಾಗ ಬಂತು ಜನರಿಗೆ ಒಂದು ಮಾಹಿತಿ ಪ್ರಕಾರ ಏನಂದ್ರೆ ಎಲ್ಲ ಒಂದು ನಾಳೆ ಯುದ್ಧ ಆಗುತ್ತಾ ಇದೆ, ಗ್ಯಾಸ್ ಸಿಗತ್ತೋ ಇಲ್ಲೋ ಒಂದು ಮನೋಭಾವದಿಂದ ಇವಾಗ ಏನ್ ಮಾಡ್ತಾರೆ ಎಲ್ಲ ಬುಕಿಂಗ್ ಮಾಡಿ ಸಿಲಿಂಡರ್ ಸ್ಟಾಕ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಎಲ್ಲ ಮನೆಗಳಲ್ಲಿ ಡಬಲ್ ಸಿಲಿಂಡರ್ ಇರೋರೆಲ್ಲ ಬುಕ್ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ಏನಾಗ್ತಾ ಇದ್ರೆ 28 ದಿವಸಕ್ಕೆ ಲಾಕ್ ಮಾಡಿದ್ದಾರೆ ಇವಾಗ. ಯಾಕಂದ್ರೆ ಯಾವಾಗ 10 ದಿವಸಕ್ಕೆ 15 ದಿವಸ ಬುಕ್ ಮಾಡ್ತಾ ಇರೋದು ಇವಾಗ ಆಗ್ತಾ ಇಲ್ಲ. ಇವಾಗ ಯಾಕಂದ್ರೆ ಏನು ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ ಗ್ಯಾಸ್ ಇವಾಗ ಕಂಪ್ನಿಗಳವರೇ ಗೌರ್ಮೆಂಟ್ ಅವರೇ ಆರ್ಡರ್ಸ್ ಮಾಡಿದ್ದಾರೆ 28 ದಿವಸ ಕಡಿಮೆ ಬುಕಿಂಗ್ ಆಗೋದಿಲ್ಲ. ಬುಕಿಂಗ್ ಆಗಿ ಇನ್ವಾಯ್ಸ್ ಬಂದ್ರೆ ಮಾತ್ರ ನಾವು ರೀಫಿಲ್ ಕೊಡೋಕ್ಕಾಗತ್ತೆ. ಆದ್ರಲ್ಲೂ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ ಒಂದು 2-3 ದಿವಸದಿಂದ ತುಂಬಾ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಜನಸಾಮಾನ್ಯರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ನಮ್ಮ ಏಜೆನ್ಸಿಗಳವರು ತಾಳ್ಮೆಯಿಂದ ಅವರು ಕಾಯ್ತಾ ಇದ್ದಾರೆ, ಕನ್ಸ್ಯೂಮರ್ಸ್ ಕಾಯ್ತಾ ಇದ್ದಾರೆ, ಜನರು ಕಾದು ಸಿಲಿಂಡರ್ ಪಡ್ಕೊಂತಾ ಇದ್ದಾರೆ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು, ಈ ವೆಬ್ಸೈಟ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಆದ್ರೂ ನಿಧಾನವಾಗಿ ಕೊಡ್ತೀವಿ, ಹಂತವಾಗಿ ಸಿಲಿಂಡರ್ ಕೊಡೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮಗೂ ಅಲ್ಲಿ ಸ್ಟಾಕ್ ಕೊಡೋದು ಕಡಿಮೆ ಆಗ್ಬಿಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಅವೈಲಬಿಲಿಟಿ ನೋಡಿಕೊಂಡು ನಾವು ಇವಾಗ ಇಂಡೆಂಟ್ ಮಾಡೋ ತರ ಪರಿಸ್ಥಿತಿಯಲ್ಲಿಲ್ಲ. ಅದನ್ನು ಕಂಪನಿಗಳವರೇ ಮ್ಯಾನೇಜ್ ಮಾಡ್ತಾರೆ, ಕಂಪನಿಗಳವರೇ ಇಂಡೆಂಟ್ ಮಾಡ್ತಾರೆ, ನಮ್ಗೆ ಇಂತಿಷ್ಟೇ ಅಂತ ಸಿಲಿಂಡರ್ ಕೊಡ್ತಾರೆ. ಯಾಕಂದ್ರೆ ಮೊದಲ ತರ ನಾವು ಎಷ್ಟು ಸಿಲಿಂಡರ್ ಬೇಕೋ ಅಷ್ಟು ಬುಕ್ ಮಾಡಕ್ ಇದು ಪ್ರಾವಿಷನ್ ಇತ್ತು, ಇವಾಗ ಇಲ್ಲ. ಹಾಗಾಗಿ ಸ್ವಲ್ಪ ಸಹಕರಿಸಬೇಕು ಎಲ್ಲ ಸಾರ್ವಜನಿಕರು, ನಮ್ಮ ಏನು ಗ್ಯಾಸ್ ಬಳಕೆದಾರರಿದ್ದಾರೆ ದಯವಿಟ್ಟು ಸಹಕರಿಸಿ ಆದಷ್ಟು ಕಡಿಮೆ ಮಾಡಿ ಗ್ಯಾಸ್ ಉಪಯೋಗಿಸಿ. ಯಾಕಂದ್ರೆ ಬಿಸಿಲುಗಾಲ ಇರೋದ್ರಿಂದ ಸ್ವಲ್ಪ ಕಡಿಮೆನೂ ಉಪಯೋಗಿಸಿ. ನೀರು ಅದಕ್ಕಿದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ, ಅಡಿಗೆಗೆ ಮಾತ್ರ ಉಪಯೋಗಿಸಲಿ. ಯಾವುದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಕೂಡ ಯಾವುದೇ ಒಂದು ಕೊಡ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಫುಲ್ ಸ್ಟಾಪ್ ಮಾಡಿದ್ದಾರೆ ನಮಗೆಲ್ಲ. ಹಾಗಾಗಿ
ನಾನು ಜನತೆಗೆ ಹೇಳೋದಷ್ಟೇ, ದಯವಿಟ್ಟು ಕಡಿಮೆ ಮಾಡಿ ಬಳಕೆ ಮಾಡೋದನ್ನ, ನೀರಿಗೂ ಅದಕ್ಕೆ ಬಳಸ್ತೀರ ಬರೀ ಅಡುಗೆಗೆ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ. 28 ದಿವಸ ಆದಮೇಲೆ ಬುಕ್ ಮಾಡಿ ಮೆಸೇಜ್ ಬರುತ್ತೆ, ಆವಾಗ ತಗೊಳ್ಳಿ ದಯವಿಟ್ಟು ಅಂತ ಹೇಳ್ತಾ ನಾನು ಈ ಒಂದು ವಿಚಾರವನ್ನು ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಸರ್ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮಂಜುನಾಥ್ ಅಂತ, ಈ ಗುಡಿಬಂಡೆ ಇಂಡಿಯನ್ ಮಾಲೀಕರು. ಥ್ಯಾಂಕ್ ಯು ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.